ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮಾಗಡಿ ಶಾಸಕ ಬಾಲಕೃಷ್ಣ ಮಾತಾಡಿದ್ದಾರೆ. ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ 5 ಎಕರೆ ಜಾಗ ಕೊಟ್ಟರೆ ಅಲ್ಲೇ ಸೈಟ್ ಮಾಡೋಣ, ರೈತ ಹೋರಾಟಗಾರರಿಗೆ ಅಲ್ಲೇ ಸೈಟ್ ಕೊಡೋಣ ಅಂತ ಹೇಳಿದ್ದಾರೆ ಬಾಲಕೃಷ್ಣ. ಬಿಡದಿ ಟೌನ್ಶಿಪ್ ವಿರೋಧಿ ರೈತರಿಗೆ ಸೈಟ್ ನೀಡೋಣ, ಇದು ಬಾಲಕೃಷ್ಣ ಅವರ ಮಾತು. ಕುಮಾರಸ್ವಾಮಿ ಅದಕ್ಕೋಸ್ಕರ 5 ಎಕರೆ ಜಾಗ ಬಿಟ್ಕೊಡ್ಲಿ, ಬೇಕಿದ್ರೆ ನಿಖಿಲ್ ಲೇಔಟ್ ಅಂತಲೇ ಹೆಸರಿಟ್ಬಿಡೋಣ, ಇಡೀ ಏರಿಯಾಗೇ ನಿಖಿಲ್ ಲೇಔಟ್ ಅಂತ ಹೆಸರಿಡ್ತೀವಿ. ಇದು ಬಾಲಕೃಷ್ಣ ಕೊಟ್ಟಿರುವಂಥ ಟಾಂಗ್. ಈಗ ನಾವು ಕುಮಾರಸ್ವಾಮಿ ಅವ್ರನ್ನ ಇದು ನನ್ನ ಕನಸಿನ ಕೂಸು ಅಲ್ವಾ ಅಂತೇಳಿ ಧರ್ಮಸ್ಥಳಕ್ಕೆ ಕರಿಬೇಕು. ನಾವು ಇವಾಗ ಬಂದು ಹೇಳಪ್ಪ ನೀನು ಈ ಸ್ಟೇಟ್ಮೆಂಟ್ ಹೇಳಿದ್ಯೋ ಇಲ್ವೋ ಅಂತೇಳಿ ನಾವು ಈಗ ಅಲ್ಲಿ ಕರಿಬೇಕು. ಈಗ ಅಡ್ಡ ಮತದಾನಕ್ಕೆ ಅವ್ರು ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಬರ್ಬೇಕು ಧರ್ಮಸ್ಥಳಕ್ಕೆ. ನಾವು ಬಂದು ಹೇಳ್ತೀವಿ, ಕುಮಾರಸ್ವಾಮಿ ಅವ್ರು ಈ ಮಾತು ಹೇಳೋರಿಂದ ನಾವು ಬಂದು ಧರ್ಮಸ್ಥಳದಲ್ಲಿ ಹೇಳ್ತೀವಿ, ಕುಮಾರಸ್ವಾಮಿ ಅವ್ರು ಬಂದು ಹೇಳಿ ಧರ್ಮಸ್ಥಳದಲ್ಲಿ ನಾನು ಹೇಳಿಲ್ಲ ರೀ ನಾನು ಅದನ್ನ ಅಂತ. ಅವ್ರು ಕರೆದವ್ರಲ್ಲ, ಅವರೇ ಕರೆದವ್ರು, ನಾವು ಕರೆದಿರೋದಲ್ಲ. ಅವ್ರು ಕರೆದವ್ರು ಅಡ್ಡ ಮತದಾನಕ್ಕೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ, ಅವರೆಲ್ಲರ ಕರೆದು ಮಾಡಿಸ್ಕೊಳ್ಳಿ, ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ, ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋಕ್ಕಾಗಲ್ಲ. ಅವ್ರನ್ನ ಅಲ್ಲಿ ಕರೆದ್ರೆ ನಾವು ಇವ್ರನ್ನ ಅಲ್ಲಿ ಕರಿತೀವಿ. ಈ ವಿಚಾರಕ್ಕೆ ಪ್ರಾಮಾಣಿಕತೆ ಎಷ್ಟು ಅಂತ ಗೊತ್ತಾಗಬೇಕಲ್ಲ. ಅವ್ರು ಕರೆದ್ರೆ, ಬಿಜೆಪಿ ಅವ್ರು ಕರೆದ್ರೆ, ಕುಮಾರಸ್ವಾಮಿ ಅವರು ಪಾರ್ಟ್ ಆಫ್ ದಿ ಬಿಜೆಪಿ ತಾನೆ, ಅವರು ಬಂದು ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಹಂಗಾರೆ ಅವ್ರು ಕರೆದ್ರೆ, ನಾವು ಕರಿತಾ ಇಲ್ಲ, ಅವ್ರು ಕರೆದ್ರೆ ಇವರು ಬರಲಿ, ಈ ವಿಚಾರನ ಅಲ್ಲೇ ಚರ್ಚೆ ಮಾಡೋಣ. ಆ ಭಗವಂತನ ಮುಂದೆ ತೀರ್ಮಾನ ಮಾಡೋಣ, ಸುಳ್ಳು ಎಷ್ಟು ಸತ್ಯ ಎಷ್ಟು ಅಂತ ಭಗವಂತ ತೀರ್ಮಾನ ಮಾಡಲಿ. ಯಾರು ಸುಳ್ಳು ಹೇಳ್ತಾರೆ, ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಇಡುಗಂಟು ಅಂತ ಕೊಡ್ತಾ ಇದ್ದೀವಿ ನಾವು. ಇಡುಗಂಟು ಅಂದರೆ 1 ಗುಂಟೆ ಇರೋನಿಗೂ 5 ಲಕ್ಷ ಕೊಡ್ತೀವಿ. ಅವ್ನು ಬಂದು ಒಪ್ಪಿಗೆ ಪತ್ರ ಕೊಟ್ಟ ತಕ್ಷಣ ಅವ್ನಿಗೆ 5 ಲಕ್ಷ ಕೊಡ್ತೀವಿ. ಎಷ್ಟು ಎಕರೆ ಇದ್ರೂ ಕೂಡ 5 ಲಕ್ಷ ಕೊಡ್ತೀವಿ. ಅದು ನಮ್ಮ ಉದ್ದೇಶ ಏನು, ಬಡವನಿಗೆ ಅನುಕೂಲ ಆಗಲಿ ಅಂತ. ಸಣ್ಣ ರೈತರಿಗೆ ಅವ್ನು ಬದುಕು ಕಟ್ಕೋಬೇಕು. ಸಡನ್ನಾಗಿ 2 ಗುಂಟೆನೋ 3 ಗುಂಟೆ ಇರೋನು ಅವ್ನು ಆಚೆಗೆ ಹೋಗ್ಬಿಟ್ರೆ ಅವ್ನಿಗೆ ತೊಂದರೆ ಆಯ್ತದೆ. ಅವ್ನು ಬದುಕು ಕಟ್ಕೊಳ್ಳಿ ಅಂತೇಳಿ 5 ಲಕ್ಷ ಘೋಷಣೆ ಮಾಡಿದ್ದೀವಿ. ಅದನ್ನು ಇಡುಗಂಟು ಅವ್ನು ಬಂದು ಒಪ್ಪಿಗೆ ಪತ್ರ ಕೊಡ್ತಾ ಇದ್ದಂಗೆ 5 ಲಕ್ಷ ಕೊಡ್ತೀವಿ ನಾವು. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣಗೊಳಿಸಿದ್ರೆ ಅವ್ರು ಇಷ್ಟ, ಅದು ನಮ್ದೇನು ತಕರಾರಿಲ್ಲ. ಇವ್ರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ರೈತರಿಗೆ ಇಂಥದ್ದು ಮಾಡ್ಕೊಡಿ ಅಂತ ಗಲಾಟೆ ಮಾಡಲಿ, ಮಾಡ್ಕೊಡ್ತೀವಿ. ರೈತರಿಗೆ ಇಂತಿಂಥ ಸವಲತ್ತುಗಳನ್ನ ಕೊಡ್ರಿ ಆಯಿತು ಅಂತ ಗಲಾಟೆ ಮಾಡಲಿ. ಇವರು ರಾಜಕಾರಣ ಮಾಡಕ್ಕೆ ಬಂದವ್ರು ಇಲ್ಲಿ. ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಇಡುಗಂಟು ಅಂತ ಕೊಡ್ತಾ ಇದ್ದೀವಿ ನಾವು. ಇಡುಗಂಟು ಅಂದರೆ 1 ಗುಂಟೆ ಇರೋನಿಗೂ 5 ಲಕ್ಷ ಕೊಡ್ತೀವಿ. ಆಮೇಲೆ ಹೋರಾಟ ಮಾಡಿ ರೈತರು ಕರ್ಕೊಂಡು ನಾವು ಸ್ವಾಗತ ಬಯಸ್ತೀವಿ. ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡಿ